ಸೊ ಅಂಥದ್ದು ಒಂದಿದೆ ಆಗ್ಬೋದು. ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಒಪ್ಕೊಳ್ತೀರಾ? ಅವರು ಸರಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏನು ಸ್ಥಾನಮಾನ ಇದೆಯಲ್ಲ ಅದನ್ನು ತುಂಬ್ತಾ ಇದ್ದಾರೆ. ಅದ್ರ ಕೊರತೆ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳಿ ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಕೈ ಎತ್ಕೊಂಡಿರೋದು. ಯಾಕಂದರೆ ಸಂಘಟನೆಯಲ್ಲಿ ಆಮೇಲೆ ಹೊಂದಾಣಿಕೆ ರಾಜಕಾರಣ ಏನು ಸತತವಾಗಿ ನಡೀತಾ ಇದೆ, ಅದು ರಾಜಕೀಯವಾಗಿರ್ಬೋದು ಅಥವಾ ಅನೇಕ ಸಂದರ್ಭದಲ್ಲಿ ಆಡಳಿತಾತ್ಮಕವಾಗಿಯೂ ವಿಚಾರ ಇರ್ಬೋದು, ಈ ಥರ ಸಂದರ್ಭವನ್ನು ಪದೇ ಪದೇ ಕಾಣ್ತಾ ಇದ್ದೀವಿ. ಹಾಗಾಗಿ ಇದು ಅಷ್ಟು ಪರವಾಗಿ ಇದ್ದವ್ರ ಗತಿ ವರ್ತನೆ ಮಾಡ್ತಾ ಇಲ್ವಾ ವಿಜೇಂದ್ರ ಅವರು? ನೋಡ್ತಾ ಅದಕ್ಕೋಸ್ಕರನೇ ನಾವು ಈ ಮಾತುಗಳನ್ನು ತಮ್ಮ ಮೀಡಿಯಾದಿಂದ ಸಾರ್ವಜನಿಕರಿಂದ ಬರ್ತಾ ಇರೋದು. ಇದು ಪೂರ್ಣ ಪ್ರಮಾಣದಲ್ಲಿ ಇದು ವಿರೋಧ ಪಕ್ಷವಾಗಿ ಒಂದು ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇಲ್ಲ. ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಭಾಳ ಲೈಟಾಗಿ ನಾನು ಭಾಳ ಹಗುರವಾಗಿ ಈ ಚುನಾವಣೆಗಳನ್ನು ತಗೊಂಡಿದ್ದೆ ಅಂತಕ್ಕಂಥ ಮಾತು ಆಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಮಾತುಗಳು. ಯಾವುದೇ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗಳು ಬಂದರೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನಿಂತಿದ್ದಾರೆ ಅಂದರೆ ನಾವು ಹೋಗಿ ಲೀಡರ್ಸ್ ಹೋಗಿ ಅವ್ರನ್ನ ಗ್ರಾಮ ಪಂಚಾಯತಿನಲ್ಲಿ ಗೆಲ್ಸ್ಕೊಂಬರ್ಬೇಕು. ಕಾರ್ಯಕರ್ತರು ನಿಮ್ಮನ್ನು ಮುಗಿಸೋ ಸಲುವಾಗಿ ನಿಮ್ಮ ಕಾರ್ಯಕರ್ತರನ್ನು ಹೊಡೆದಾಕುವಂಥದ್ದನ್ನು ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು? ನಮ್ಮ ತಾಲೂಕಿನಲ್ಲಿ ಮಾಡಿದ್ದಾರೆ. ಹೋಗಿ ನಮ್ಮ ಅಮಾಯಕರು ಕಾರ್ಯಕರ್ತರನ್ನ ಮೊನ್ನೆ ತಾನೇ ಪಾರ್ಲಿಮೆಂಟ್ನಲ್ಲಿ ಗೆಲ್ಲಿಸಿದವ್ರನ್ನ, ಅವರು ಮುಂಚೂಣಿಯಲ್ಲಿದ್ದವ್ರನ್ನ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳನ್ನ ಮತ್ತು ವೀರ ಸಮಾಜದ ಅಧ್ಯಕ್ಷರನ್ನು ಇಂಥವ್ರನ್ನೆಲ್ಲರನ್ನೂ ಕೂಡ ವಜಾ ಮಾಡಿದರೆ ಸಂಘಟನೆ ಹೆಂಗಾಗತ್ತೆ?